ಇವತ್ತು 3 ಗಂಟೆ ECI ವತಿಯಿಂದ ಪತ್ರಿಕಾಗೋಷ್ಠಿ ಆಗಿದೆ ಹಾಗೂ ಲೋಕಸಭಾ 2024ನೇ ಇಸ್ವಿದು ಚುನಾವಣೆದು ಅವರು ಪತ್ರಿಕಾಗೋಷ್ಠಿಯಲ್ಲಿ ದಿನಾಂಕಗಳು ನಿಗದಿ ಮಾಡಿ ಈಗಾಗಲೇ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 3ನೇ ಹಂತದಲ್ಲಿ 3ನೇ ಫೇಸಲ್ಲಿ ಇಲೆಕ್ಷನ್ ನಡೆಯುತ್ತೆ. ವೇಳಾಪಟ್ಟಿ ಪ್ರಕಾರ ಅಧಿಸೂಚನೆ ಹೊರಡಿಸಿರುವ ದಿನಾಂಕ 12/4/2024. ನಾಮಪತ್ರ ಸಲ್ಲಿಕೆ ಆಗಿರುವ ಕೊನೆಯ ದಿನಾಂಕ 19/4/2024. ನಾಮಪತ್ರಗಳ ಪರಿಶೀಲನೆ ಸ್ಕ್ರೂಟಿನಿ ಆಫ್ ನಾಮಿನೇಷನ್ಸ್ 20ನೇ ತಾರೀಕು ಏಪ್ರಿಲ್ 2024 ಆಗುತ್ತೆ. ಅದನ್ನು ಆದ ನಂತರ ಯಾರು ಉಮೇದುವಾರಗಳು ಇರ್ತಾರೆ ಅವರು ವಿಡ್ರಾಲ್ ಮಾಡೋದು ನಾಮಿನೇಷನ್ 22ನೇ ತಾರೀಕು ಏಪ್ರಿಲ್ಗೆ ಮಾಡಬಹುದು. ಮತದಾನ ದಿನಾಂಕ ಆಗೋದು 7ನೇ ತಾರೀಕು ಮೇ 2024 ಮಂಗಳವಾರ ದಿನ ಇಲೆಕ್ಷನ್ ಆಗುತ್ತೆ. ಮತ ಎಣಿಕೆ ಆಗೋದು 4 ಜೂನ್ 2024 ಮತ್ತು ಸಂಪೂರ್ಣ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಬೇಕಾಗಿರೋದು ದಿನಾಂಕ 6/6/2024. ತಮಗೆ ಗೊತ್ತಿರೋ ಹಾಗೆ 12ರಿಂದ 12ನೇ ತಾರೀಕಿಂದ 19ನೇ ತಾರೀಕುವರೆಗೆ ನಾಮಿನೇಷನ್ಸ್ ನಡೆಯುತ್ತೆ. ನಾಮಿನೇಷನ್ಸ್ ಪ್ರಕ್ರಿಯೆ ಬಗ್ಗೆ ನಾಮಿನೇಷನ್ಸ್ ಬರ್ತಾ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಹಿತಿ ಕೊಡ್ತೀವಿ. ಈಗ ನಮ್ಮದು ಇಲೆಕ್ಟ್ರಲ್ ರೋಲ್ ಏನು ಫೈನಲೈಸ್ ಆಗಿದೆ ಅದ್ರ ಬಗ್ಗೆ ಈಗಾಗಲೇ ಸತತವಾಗಿ ನಾವು ಎಲ್ಲ ಮಾಧ್ಯಮ ಪತ್ರಕರ್ತರ ಮಿತ್ರರೊಂದಿಗೆ ಈಗಾಗಲೇ ಮಾಹಿತಿ ಸಲ್ಲಿಕೆ ಆಗಿದೆ. ಸತತವಾಗಿ ನಿಮಗೆ ಮಾಹಿತಿಯನ್ನು ನಾವು ಕಾಲಕ್ಕೆ ಕೊಡ್ತಾನೆ ಬರ್ತಾ ಇದ್ದೀನಿ. ಆದರೂ ಅಟ್ ದ ಸೇಕ್ ಆಫ್ ರಿಪಿಟೇಷನ್ ಆಲ್ಸೋ ನಾನು ಈ 9 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಎಷ್ಟು ಮತದಾರರು ಇದ್ದಾರೆ ನಮ್ಮ ಪಟ್ಟಿ ಪ್ರಕಾರ 22ನೇ ತಾರೀಕು ಜಾನ್ವರಿ 2024 ಈಗಾಗಲೇ ಅಂತಿಮ ಪಟ್ಟಿ ಪ್ರಕಟಣೆ ಆಗಿದೆ. ಅದರಲ್ಲಿ 11,43,159 ಮೇಲ್ ವೋಟರ್ಸ್ ಮತ್ತು 11,25,463 ಫೀಮೇಲ್ ವೋಟರ್ಸ್ ಮತ್ತು ಅದರ್ ಜೆಂಡರ್ದು 322 ಮಂದಿ ಇದ್ದಾರೆ. ದಟ್ ಈಸ್ ನಮ್ಮದು ಟೋಟಲ್ ವೋಟರ್ಸ್ 22,68,944. ನಮ್ಮ EP ರೇಷಿಯೋ ಇಲೆಕ್ಟರ್ಸ್ ಟು ಪಾಪ್ಯುಲೇಷನ್ ರೇಷಿಯೋ ಏನು ಹೇಳ್ತೀವಿ 70 ಇದೆ, ವಿಚ್ ಇಸ್ ಅ ವೆರಿ ಹೆಲ್ದಿ ರೇಷಿಯೋ. ಎಪಿಕ್ ಕವರೇಜ್ 100% ಆಗಿದೆ ಮತ್ತು ಜೆಂಡರ್ ರೇಷಿಯೋ 1000 ಮೇಲ್ಸ್ಗೆ 985 ಹೆಣ್ಮಕ್ಳು ಇದ್ದಾರೆ. ಈಗಾಗಲೇ ನಿಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನಿನ್ನೆ ಸಹ ನಾವು ಪೊಲಿಟಿಕಲ್ ಪಾರ್ಟೀಸ್ ಜೊತೆ ಮೀಟಿಂಗ್ ಮಾಡಿ 2378 ಮತಗಟ್ಟೆಗಳು ಇವೆ ಅಂತ ಸಂಪೂರ್ಣ ಪಟ್ಟಿ ಜೊತೆಗೆ ನಾವು ಆನ್ಲೈನ್ ಅಪ್ಡೇಷನ್ ಮಾಡಿ ನಾವು ಈಗಾಗಲೇ ಪ್ರೊವೈಡ್ ಮಾಡಿದ್ದೀವಿ ಎಲ್ಲರಿಗೆ ಪಟ್ಟಿ. ಈಗ ನಾವು 05 ಗುಲ್ಬರ್ಗಾ ಪರಿಶಿಷ್ಟ ಜಾತಿ ಲೋಕಸಭಾ ಕ್ಷೇತ್ರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಂದ್ರೆ ಆಸ್ ಅ DEO ಆಫ್ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಆ್ಯಂಡ್ ಆಸ್ ರಿಟರ್ನಿಂಗ್ ಆಫೀಸರ್ ಆಫ್ ಗುಲ್ಬರ್ಗಾ ಕಾನ್ಸ್ಟಿಟ್ಯೂನ್ಸಿ ಅದ್ರ ಬಗ್ಗೆ ಸಹ ಮಾಹಿತಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಲೋಕಸಭಾ ಮತಕ್ಷೇತ್ರದಲ್ಲಿ 20,65,018 ಮತದಾರರು ಇರ್ತಾರೆ. ಅದರಲ್ಲಿ ಪುರುಷರು 10,34,005 ಮತ್ತು ಮಹಿಳೆಯರು 10,30,677 ಆ್ಯಂಡ್ ಇತರೆ 336. ನಮ್ಮ ಫೈನಲ್ ರೋಲ್ ಪ್ರಕಾರ ಸಹ ಏನೇನು ಮತಗಟ್ಟೆ ಬರುತ್ತೆ ಅಂದರೆ 2,166. ತಮಗೆ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆದು ಆಳಂದ್ ಮತ್ತು ಚಿಂಚೋಳಿ ಮತಕ್ಷೇತ್ರ ಬೀದರ್ ಕಾನ್ಸ್ಟಿಟ್ಯೂನ್ಸಿಗೆ ಸೇರುತ್ತೆ ಹಾಗೂ ಗುರ್ಮಿಟ್ಕಲ್ ಯಾದಗಿರಿ ಜಿಲ್ಲೆಯಿಂದ ಗುರ್ಮಿಟ್ಕಲ್ ನಮಗೆ ಸೇರುತ್ತೆ. ಬಳಿಕ ಮಾತನಾಡಿದ ನಗರ ಪೊಲೀಸ್ ಆಯುಕ್ತರಾದ ಚೇತನ್ ಆರ್, ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುವುದು. ಜಿಲ್ಲೆಯಾದ್ಯಂತ ಚೆಕ್ ಪೋಸ್ಟ್ಗಳನ್ನು ಸ್ಥಾಪನೆ ಮಾಡಲಾಗಿದ್ದು ಯಾವುದೇ ಅಕ್ರಮ ಚಟುವಟಿಕೆಗಳು ನಡೆಯದಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. 2024 ಲೋಕಸಭಾ ಚುನಾವಣೆಯನ್ನು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಯೋದಕ್ಕೆ ಪೊಲೀಸ್ ಇಲಾಖೆ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ. ಕಲಬುರಗಿ ನಗರದ ಪೊಲೀಸ್ ವ್ಯಾಪ್ತಿಯಲ್ಲಿ ಕಲಬುರಗಿ ನಗರ ಪೊಲೀಸ್ ವ್ಯಾಪ್ತಿಗೆ ಕಲಬುರಗಿ ಉತ್ತರ, ದಕ್ಷಿಣ ಮತ್ತು ಅಫ್ಜಲ್ಪುರ್ ಮತ್ತು ಕಲಬುರಗಿ ಗ್ರಾಮೀಣದ ಕೆಲವು ಕ್ಷೇತ್ರಗಳು ಬರ್ತವೆ. ಉತ್ತರ ಮತ್ತು ದಕ್ಷಿಣ ಪೂರ್ತಿ ಪೋಲಿಂಗ್ ಸ್ಟೇಷನ್ಸ್ಗಳು ಬರ್ತವೆ. ಅಫ್ಜಲ್ಪುರ್ ಮತ್ತು ಗ್ರಾಮೀಣದ ಕೆಲವು ಪೋಲಿಂಗ್ ಸ್ಟೇಷನ್ಸ್ಗಳು ಬರ್ತವೆ. ಈ ಎಲ್ಲ ಸ್ಥಳಗಳಲ್ಲಿ ಆಲ್ರೆಡಿ ನಾವು ವಲ್ನರಬಿಲಿಟಿ ಮ್ಯಾಪಿಂಗ್ ಮಾಡಿ ಯಾವುದು ವಲ್ನರಬಿಲಿಟಿ ಮ್ಯಾಪಿಂಗಲ್ಲಿ ನಾವು ಐಡೆಂಟಿಫೈ ಮಾಡಿರ್ತಕ್ಕಂಥ ಪ್ಲೇಸ್ಗಳಲ್ಲಿ
ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ ಬಂದಿದೆ. ಅದ್ರ ಮುಖಾಂತರ ನಾವು ಏರಿಯಾ ಡಾಮಿನೇಷನ್ ಕೂಡ ಮಾಡಿದ್ದೀವಿ. ಲೋಕಲ್ ಆಫೀಸರ್ಸ್ಗಳು ಕೂಡ ಹೋಗಿ ಏರಿಯಾ ಡಾಮಿನೇಷನ್ ಮಾಡಿದ್ದಾರೆ. ಮತ್ತು ಯಾರ್ಯಾರು ವಲ್ನರಬಿಲಿಟಿ ಕಾಸಿಂಗ್ ಪರ್ಸನ್ಸ್ ಇದ್ದಾರೆ ಅಂಥವ್ರ ಮೇಲೆ ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ಗಳನ್ನು ಕೂಡ ನಾವು ಇನಿಷಿಯೇಟ್ ಮಾಡಿದ್ದೀವಿ. ಅದಲ್ಲದೆ ನಗರ ಪೊಲೀಸ್ ವ್ಯಾಪ್ತಿನಲ್ಲಿರ್ತಕ್ಕಂಥ ರೌಡಿ ಶೀಟರ್ಸ್ಗಳ ಮೇಲೆ ನಾವು ಪ್ರಿವೆಂಟಿವ್ ಆ್ಯಕ್ಷನ್ಸ್ ತೊಗೊಂಡಿದ್ದೀವಿ. ಮತ್ತು ಅವ್ರ ಮೇಲೆ ಅವರು ಇನ್ನೂ ಅವ್ರದ್ದು ಆ್ಯಕ್ಟಿವಿಟೀಸ್ ಕಂಡು ಬಂದರೆ ಇನ್ನೂ ಹೆಚ್ಚಿನ ಆ್ಯಕ್ಷನ್ಸನ್ನು ನಾವು ಮಾಡ್ತಕ್ಕಂಥ ಕ್ರಮಗಳನ್ನು ಕೂಡ ಮಾಡ್ತೀವಿ. ಮತ್ತು ನಗರದ ವ್ಯಾಪ್ತಿನಲ್ಲಿರ್ತಕ್ಕಂಥ ಆಯುಧಗಳು ಅವನ್ನೆಲ್ಲ ಇಮಿಡಿಯೇಟಾಗಿ ಎಲ್ಲರೂ ಕೂಡ ಅವರು ಪೊಲೀಸ್ ಠಾಣೆಯಲ್ಲಿ ಡಿಪಾಸಿಟ್ ಮಾಡಬೇಕು ಅಂತ ನಾವು ಆಲ್ರೆಡಿ ನೋಟಿಫಿಕೇಶನ್ ಕೊಟ್ಟಿದ್ದೀವಿ. ಮತ್ತು ಯಾರಾದರೂ ಅದಕ್ಕೆ ಎಕ್ಸಾಮ್ಷನ್ಸ್ ಕೇಳಬೇಕು ಅಂದರೆ ಸ್ಕ್ರೀನಿಂಗ್ ಕಮಿಟಿಗೆ ಅಪ್ಲಿಕೇಶನ್ ಸಲ್ಲಿಸಿ ಅವರು ಎಕ್ಸಾಮ್ಷನ್ಸನ್ನು ಕೇಳ್ಬೋದಾಗಿದೆ. ಇದಲ್ಲದೇ ನಗರ ವ್ಯಾಪ್ತಿನಲ್ಲಿ ಸುಮಾರು 10 ಚೆಕ್ ಪೋಸ್ಟ್ಗಳನ್ನು ನಾವು ಇಟ್ಕೊಂಡಿದ್ದೀವಿ. ಅದು 10 ಚೆಕ್ ಪೋಸ್ಟಲ್ಲೇ ನಮ್ಮದು ಫ್ಲೈಯಿಂಗ್ ಸ್ಕ್ವಾಡ್ಸ್ಗಳು ಕೂಡ ನಮ್ಮ ಫ್ಲೈಯಿಂಗ್ ಸ್ಕ್ವಾಡ್ ಸೆಕ್ಟರ್ ಆಫೀಸರ್ಸ್ ಇರ್ತಾರೆ, ಅವ್ರ ಜೊತೆ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದು ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಯಾವುದೇ ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ತುರ್ತು ಸ್ಪಂದನೆಗೆ ಪೊಲೀಸ್ ಇಲಾಖೆ ಸನ್ನದ್ಧವಾಗಿರುತ್ತೆ ಮತ್ತು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯನ್ನು ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಈಗ ಅದು ಆ ಕಾನ್ಸೆಪ್ಟ್ ನೀವು ಹೇಳಿದ್ದು ಅದು ಹೋಗಿದೆ. ಅದನ್ನೇ ಹೇಳಿ ನಾನು ವಲ್ನರಬಲ್ ಏರಿಯಾಸ್ ಅಂತ ಹೇಳಿದ್ವಿ. ಈಗ ಹೊಸ ಏರಿಯಾ ಹೊಸ ವರ್ಡ್ ಉಪಯೋಗಿಸ್ತೀವಿ ನಾವು. ವಲ್ನರಬಲ್ ಏರಿಯಾಸ್ ಅಂತಿದೆ. ವಲ್ನರಬಲ್ ಏರಿಯಾ ಅಂದರೆ ಆ ಏರಿಯಾದಲ್ಲಿ ಏನಾದರೂ ವೋಟಿಂಗ್ ಮಾಡೋರ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ, ಅಂಜಿಸ್ತಾ ಇದ್ದಾರೆ, ಯಾರಾದರೂ ವೋಟಿಂಗ್ ಮಾಡೋದಕ್ಕೆ ಅವ್ರಿಗೆ ಮುಕ್ತವಾಗಿ ವೋಟಿಂಗ್ ಮಾಡೋದಕ್ಕೆ ಯಾವ್ದಾರು ಆ ಏರಿಯಾದಲ್ಲಿ ತೊಂದರೆ ಆಗ್ತಿದ್ರೆ ಅಂಥ ಏರಿಯಾನ ವಲ್ನರಬಲ್ ಏರಿಯಾ ಅಂತ ಕನ್ಸಿಡರ್ ಮಾಡಿ ಅಲ್ಲಿ ನಾವು ಯಾರು ಆ ರೀತಿ ತೊಂದರೆ ಕೊಡೋರಿದ್ದಾರೆ ಅವ್ರಿಗೆ ಐಡೆಂಟಿಫೈ ಮಾಡಿದ್ದೀವಿ. ಆದಮೇಲೆ ನಾವು CRPC ಪ್ರೊಸೀಡಿಂಗ್ ಪ್ರಕಾರ ಬೌಂಡ್ ಓವರ್ ಮಾಡ್ತಕ್ಕಂಥದ್ದು ಅಥವಾ ಬೇರೆ ಇನ್ನೂ ಹೆಚ್ಚಿನ ಕ್ರಮಗಳು ಬೇಕಾದ್ರೆ ತಗೋತೀವಿ. ಅಂಥ ಏರಿಯಾದಲ್ಲಿ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಿಂದ ನಾವು ಏರಿಯಾ ಡಾಮಿನೇಷನ್ ಮಾಡಿದ್ದೀವಿ. ಆಲ್ರೆಡಿ ತಮಗೆ ಗೊತ್ತಿದೆ, ಒಂದು CSF ಪ್ಲಾಟೂನ್ ಕೂಡ ಕಲಬುರಗಿ ನಗರದಲ್ಲಿ ಇದೆ. ಅವರು ಇಂಪಾರ್ಟೆಂಟ್ ಪ್ಲೇಸ್ಗಳಿಗೆ ವಿಸಿಟ್ ಮಾಡಿ ಜನಗಳ ಜೊತೆ ಒಂದು ಕಾನ್ಫಿಡೆನ್ಸ್ ಬೂಸ್ಟಿಂಗ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕ್ರಿಯೇಟ್ ಮಾಡ್ತಾರೆ.